ಹಾಸನಲ್ಲಿರೋ ಬೀಚ್ ಜಸ್ಟ್ 20 ಕಿಲೋಮೀಟರ್ಸ್ ದೂರದಲ್ಲಿ ಇರೋ ಈ ಲೊಕೇಶನ್. ಫೋಟೋಶೂಟ್ ನಡೀತಾ ಇದೆ. ಕುಕ್ಕರ್ one more. A hidden gem of Hassan. ಇದು ಪನ್ನೀರ್ ಬಾರ್ಬಿ ಚೂನಾ. ಸೊ ಇಲ್ಲಿ ಚಿಕನ್ ತಂದೂರಿನೂ ಆಗಿದೆ. ಫೈನಲಿ ನಮ್ನ ಇಂತ ಒಂದು ಲೊಕೇಶನ್ ಕರ್ಕೊಂಡ್ ಬಂದಿದ್ದಾರೆ. ಹಾಸನಲ್ಲಿರೋ ಬೀಚ್. ಹಾಸನಿಂದ ಜಸ್ಟ್ 20 ಕಿಲೋಮೀಟರ್ಸ್ ದೂರದಲ್ಲಿ ಇರೋ ಈ ಲೊಕೇಶನ್ ಎಲ್ಲಿ ಅಂತ ನಿಮ್ಗೂ ಗೊತ್ತಾಗ್ಬೇಕಾ? ಸೊ ಅಲ್ಲಿ ದೂರದಲ್ಲಿ ಕಾಣಿಸುತ್ತೆ ನೋಡಿ, ಅದೇ ಶೆಟ್ಟಿಹಳ್ಳಿ ಚರ್ಚ್. ಬಟ್ ಇದು ಶೆಟ್ಟಿಹಳ್ಳಿ ಚರ್ಚ್ ಅಲ್ಲ, ಬ್ಯಾಕ್ ವಾಟರ್ಸ್ ಅಂತ ಇದೆ, ಅದು ಬೇರೆ ಲೊಕೇಶನ್. ಸಕ್ಕದಾಗಿದೆ ಒಂಥರ ನೋಡಿ, ಫುಲ್ ಪೀಸ್ಫುಲ್ ಆಗಿದೆ, ಸೂಪರ್ ಆಗಿದೆ. ಅಲ್ಲಿ ಫಿಶಿಂಗ್ ಎಲ್ಲ ಮಾಡ್ತಿದ್ದಾರೆ. ಅಲ್ಲಿ ನೋಡಿ ಫಿಶಿಂಗ್ ಎಲ್ಲ ಮಾಡ್ತಿದ್ದಾರೆ. ಎಂತ ಗಾಳಿ, ಒಂಥರ ಜಿಡಿ ಜಿಡಿ ಮಳೆ, ಸಕ್ಕದಾಗಿದೆ ವೆದರ್. ನಾನು ಹಾಸನಲ್ಲಿರೋ ಸಮುದ್ರ ತೋರಿಸ್ತೀನಿ. ಚರ್ಚು ಅದೇ ಥೂರ್ ಹಂಗೆ ಬೇಜಾರೈತೈತೆ. ಚೆನ್ನಾಗೈತೆ ಅಲ್ಲ, ನಾನು ಮನೊಬ್ರು ಎಷ್ಟಲ್ಲಿ ಹೇಳಿದ್ವಿ ಬೇಡ, ಎಷ್ಟು ರೆಡಿ ಆಗ್ಬೇಡಿ ಚಚ್ಚಿ ತಿಂತಿ ಒಳಸ್ಕೊಂಬಂದ್ಲು, ಬೇಕಪ್ಪ ಹಾಕೊಂಡಿರಲ್ಲ. ನಾನು ವ್ಲಾಗ್ ಮಾಡ್ಬೇಕು ಅಂತ ಒಳ್ಳೆ ಪಲಾವ್ ವ್ಲಾಗ್ ಮಾಡ್ತಾಳದಾಗ. ಬನ್ನಿ ಪಲಾವ್ ಇಲ್ಲೊಂದ್ ದೆವ್ವ, ಬೆಡ್ಶೀಟ್ ಒಳಗಿನ ದೆವ್ವ ಬಂತು. ಒಂದ್ ಕಟ್ಟಿ ಅರೇಂಜ್ ಮಾಡ್ಕೊಂಡ್ ಬರೋದೇ ಸಕ್ಸಸ್ಫುಲ್ ಸ್ಟೋರಿ ಮಾಡ್ತೀನಿ. ಸೂಪರ್ ಮ್ಯಾನ್. ಸೊ ಗೈಸ್, ಈಗ ನಾವು ಇಲ್ಲಿ ತಿಂಡಿ ತಿನ್ಕೊಂಡು, ತಿಂಡಿ ಅಲ್ಲ ಮನೆಯಿಂದ ಲಂಚ್ ಮಾಡ್ಕೊಂಡ್ ಬಂದಿದೀವಿ. ಆಕ್ಚುಲಿ ಟೈಮ್ ಆಗಿದೆ, ತಿನ್ಕೊಂಡು ಹೋಗುವ. ಅಲ್ಲಿ ನೋಡಿ ಎಲ್ಲ ರೈನ್ ಕೋಟ್ ಹಾಕೋ ಬರ್ತಿದ್ದಾರೆ ಮಳೆಗೆ. ನಾವು ನೋಡಿ ಹಂಗೆ ಬಂದಿದೀವಿ. ಫೋಟೋಶೂಟ್ ನಡೀತಾ ಇದೆ. ಅಯ್ಯೋ ಬನ್ರ ನಿಮ್ ಫೋಟೋಶೂಟ್. ಈಗ ನೋಡಿ ಕುಕ್ಕರ್ ಇಳಿಸ್ತಾರೆ, ಕುಕ್ಕರ್ನ ಇಳಿಸ್ತಾರೆ. ಬೋಟಿಂಗ್ ಅವ್ರು ಬಂದ್ರು. ಅಲ್ಲಿ ಬಲೆ ಹಾಕಿ ಬಂದಿರ್ತಾರೆ, ನಾಳೆ ಬೆಳಗ್ಗೆ ಮೀನ್ ಸಿಗುತ್ತೆ. ಸೊ ಈಗ ಈ ಬ್ಯಾಗ್ ತಗೊಳ್ಳಿ ಇದು. ಈಗ ರಹಸ್ಯನ ಬಯಲ್ ಮಾಡ್ತೀನಿ ನೋಡಿ. ಏನಿದೆ ವಿಮಲ್ ಜೊತೆ ಬ್ಯಾಗಲ್ಲಿ ನೋಡಿ. ಈಗ ತೆಗಿತಾರೆ ಬಜ್ಜಿ, ನೆಕ್ಸ್ಟ್ ಬರುತ್ತೆ ಕುಕ್ಕರ್. ಹೆಂಗಿದೆ ನೋಡಿ, ಕುಕ್ಕರ್ನ ಇಳಿಸ್ತವ್ರೆ. ಅವ್ರು ಯಾರು ಬಂದ್ ಇಸ್ಕೊಳಲ್ಲ, ತೆಗಿರಮ್ಮ, ಎಲ್ಲಿ ಬಂದ್ ಇಸ್ಕೊಬಿಡ್ತಾರೋ ಅಂತ ಬಜ್ಜಿ ಕಂಕುಡ್ತ ಕೇಳಕ್ಕೆ. There's one more. ವೆರಿ ಇಂಟೆಲಿಜೆಂಟ್ ಲೈಕ್ ಮೀ. ಕಾಲು ನಾ ಹಿಡ್ಕೊಂಡ್ ತಿಂತಿರೋದು, ಖಾಲಿ ಆಯ್ತಲ್ಲ ಬಿಡ್ತು. ಟೆಕ್ನಾಲಜಿಯ ಸೌಂಡ್ ಹೊಡೆ ಒಂದಿಂದು.
ಓ ಕರೆದ ತಕ್ಷಣ ಬತ್ತ ಸೌಂಡ್ ಸುತ್ತ ನಿನ್ನ ಹೆಸರು ಹೇಳೋ ಇನ್ಮೇಲೆ ನಿನ್ನ ಹೆಸರು ಕ್ರೋ ಸಮ್ಮನರ್. ಯಾವ್ದಾರ ತಿಥಿ ಗೀತಿ ಇದ್ರೆ ಕರೆದು ಬಿಡಿ ಅವ್ನ ಕರಿತಾನೆ ಕಾಯಿಗಳು. ಕಾಗೆಗಳಲ್ಲಿ ಚೀಸ್ ಬಾಲ್ ತಿಂತಿದ್ದಾವೆ. ತೋರ್ಸು ಇವರೇ ಚೀಸ್ ಬಾಲ್ ಹಾಕ್ತಿರೋರು. ಸೊ ನಾವೀಗ ಇಲ್ಲಿ ತಿನ್ಕೊಂಡು ಪ್ಯಾಕಪ್ ಮಾಡ್ಕೊಂಡು ಏನೇನು ಕಸ ಇದೆಯೋ ಅದನ್ನೆಲ್ಲ ನಾವೇ ತಗೊಂಡು ಹೋಗ್ತೀವಿ, ಎಲ್ಲೂ ಬಿಸಾಕಲ್ಲ, ಅಂದ್ರೆ ಇಲ್ಲೆಲ್ಲ ಬಿಸಾಕಲ್ಲ. ಸೊ ಅಷ್ಟೇ. ಸೊ ಇವತ್ತಿನ ಟ್ರಿಪ್ ಯಾವ ಶೆಟ್ಟಿಹಳ್ಳಿನೂ ಅಲ್ಲ, ಯಾವ ಬಿಸ್ಲೆಘಾಟು ಅಲ್ಲ, ಆಯ್ತು ಎಲ್ಲೂ ಇಲ್ಲ, ಇಲ್ಲೇ ಯಾವ್ದೋ ಬ್ಯಾಕ್ ವಾಟರ್ಸ್ ಬಂದಿದೀವಿ ಅಷ್ಟೇ. ಬಾಯ್. ಏನೋ ಅಲ್ಲಿ ತೆಪ್ಪ ನಿಲ್ಸಿದಾರೆ ಎಷ್ಟೊಂದು, ತಗೊಂಡು ಹೋಗೋಣ ರೈಡು ಅಂತ ಪ್ಲಾನ್ ಮಾಡ್ತಾರೆ. 1 2 3 4 5 6 ಮನೆಗ್ ತಗೊಂಡೋಗಿ ಏನ್ ಮಾಡ್ತೀರಾ? ಮದರ್ಸ್, ಇಂಡಿಯನ್ ಮದರ್ಸ್, ಏನು ಮಾಡಕ್ಕಾಗಲ್ಲ. ಎಲ್ಲಿತ್ತು ನೀರು ತಿಳ್ಕೊಂಡ್ ಜಗ್ಗು ಎಲ್ಲಿ? ಇದು ಜಗ್ಗು, ಇದು ಹೆಸರು ಜಗ್ಗು, ಅದ್ರ ಹೆಸರು ಗುಗ್ಗು, ಇವನು ಕಿಟ್ಟಿ ಶೆಟ್ಟಿ. The hidden gem of Hassan. If this is not heaven, then what is heaven, guys? ತುಂಬಾ ಸಖತ್ತಾಗಿದೆ ಈ ಲೊಕೇಶನ್. ಹಾಸನ್ ಅಲ್ಲಿ ಇರೋರಿಗೆ ಈ ಲೊಕೇಶನ್ ಗೊತ್ತಿಲ್ಲ ಅಂತ ಅಂದ್ರೆ ನಾನು ಲೊಕೇಶನ್ ಹಾಕ್ತೀನಿ, ವಿಸಿಟ್ ಮಾಡಿ. ಯಾ ನೈಸ್. ಒಂಥರ ಪೀಸ್ಫುಲ್ ಆಗಿರ್ಬೇಕು, ಪೀಸ್ಫುಲ್ ಆಗಿ ಒಂದು ಸುಮ್ಮನೆ ಫ್ಯಾಮಿಲಿ ಟೈಮ್ ತರ ಸ್ಪೆಂಡ್ ಮಾಡಬೇಕು ಅಂತಂದ್ರೆ ಬನ್ನಿ ಎಲ್ಲರೂ ಇಲ್ಲಿಗೆ ಬಂದ್ಬಿಟ್ಟು ಒಂದು ನೈಸ್ ಗುಡ್ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಹೊರಡಿ. ಆಮೇಲೆ ಏನು ಪೊಲ್ಯೂಷನ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹುಳಗಳಿದೆ, ಸ್ವಲ್ಪ ಬೇಗ ಬನ್ನಿ. ನಾವು ಸ್ವಲ್ಪ ಲೇಟಾಗಿ ಬಂದ್ಬಿಟ್ವಿ, ಯಾಕಂದರೆ ಮೈಸೂರಿಂದ ಇಲ್ಲಿಗೆ ಬಂದು ಇಲ್ಲಿಂದ ಬರೋ ಅಷ್ಟೇ ಲೇಟ್ ಆಯಿತು. ನೀವು ಬೇಗ ಬಂದ್ಬಿಟ್ಟು. ಓಹ್ ಹುಳಗಳು, ನನ್ನ ಹತ್ರ ತುಂಬ ಇದೆ ಹುಳ. ನಡೀರಿ. ಮನೆಗೆ ಹೋಗ್ಬಿಟ್ಟು ನಾವು ಬಾರ್ಬಿಕ್ಯೂ ಮಾಡ್ಕೋತೀವಿ. ವಾವ್, ಅಲ್ಲಿ ನೋಡಿ ಫುಲ್ಲು ಅಲ್ಲಿ ಬೆಟ್ಟ ಇದಾವೆ. ಹೆಂಗ್ ಫಾಗಲ್ಲಿ ಮುಚ್ಚೋಗ್ಬಿಟ್ಟಿದೆ, ಸಕ್ಕತ್ತಾಗಿದೆ. ಇವರೇ ಕರ್ಕೊಂಡ್ ಬಂದಿರೋದು. ಸ್ಲೋ ಮಾಡಿ, ಸ್ಲೋ ಮಾಡಿ. ಇದೆಲ್ಲ ಮುಗಿಸ್ಕೊಂಡು ನಮ್ದು ಪಿಕ್ನಿಕ್ ನ ಈಗ ಒಂದು ಕಾಫಿ ಕುಡ್ಕೊಂಡು ಮನೆಗೆ ಹೋಗಿ ನೆಕ್ಸ್ಟ್ ಪ್ಲಾನ್ಸ್ ಏನು ಅಂತ ಹೇಳ್ತೀವಿ. ಸೊ ಗೈಸ್, ಈಗ ನಾವು ಟ್ರಿಪ್ಪು ಶಾರ್ಟ್ ಪಿಕ್ನಿಕ್ನ ಮುಗಿಸ್ಕೊಂಡು ಕಿಂಗ್ಸ್ ಕಾಫಿಗೆ ಹೋಗಿ ಅದನ್ನು ಕುಡ್ಕೊಂಡು ಈಗ ನಾವು ಬಂದಿರೋದೇ ಇಲ್ಲಿ ನೋಡಿ. ಈಗ ನಾವು ಬಂದಿರೋದು ಬಾರ್ಬಿಕ್ಯೂ ಮಾಡ್ಕೊಳ್ಳೋಕೆ. ಕೆಂಡ ಆಗ್ತಾ ಇದೆ ಅಲ್ಲಿ, ಇಲ್ಲಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಪನ್ನೀರ್ ಮತ್ತು ಚಿಕನ್ದು ಬಾರ್ಬಿಕ್ಯೂ ಮಾಡ್ಕೊಳ್ಳೋಕೆ ಅಂತ ಸುಮ್ಮನೆ ಒಂದು ನೈಟ್ ಮಾಡ್ಕೊಂಡು ತಿಂದ್ಬಿಟ್ಟು ಹಸಿ ಮಾಡ್ತೀವಿ. ಹೆಂಗೆ ಅನಿಸ್ತಿದೆ? ಸೂಪರ್ ಸುಡ್ತಿದೆ. ಹಾಯ್ ಫ್ರೆಂಡ್ಸ್, ಹಾಯ್. ಅವ್ರು ಬರ್ಗರ್ ಮಾಡ್ತಾರಂತೆ. ಸೊ ಏನೇನು ಮಾಡ್ತೀವಿ ಅಂತೆಲ್ಲ ತೋರಿಸ್ತೀವಿ. ಅಂದ್ರೆ ಸ್ವಲ್ಪ ತಂದೂರಿ ಅನ್ನೋದು ಸ್ವಲ್ಪ ಹೆಲ್ದಿವೇ ಅಲ್ವಾ, ಅದಕ್ಕೆ ನಾವು ಅವಾಗ ಸ್ವಲ್ಪ ತಂದೂರಿನ ಮಾಡ್ಕೋತೀವಿ. ಇಲ್ಲಿರೋ ಚಳಿಗೆ ಮಳೆಗೆ ಅಲ್ಲಿ ನೋಡಿ ಇನ್ನೂ ಒದ್ದೆ ಇದೆ ಟೆರಸ್ ಎಲ್ಲ. ಇಲ್ಲಿ ಒಂಥರ ಶೆಡ್ ತರ ಇದೆ. ಸೊ ಮಳೆಗೆ ಚಳಿಗೆ ಎಲ್ಲ ಒಂಥರ ಚಂದ ಅನ್ಸುತ್ತೆ. ಸೊ ಗೈಸ್, ನಾವೀಗ ಬಾರ್ಬಿಕ್ಯೂ ಮಾಡ್ಕೊತಾ ಇದ್ವಿ. ಅಲ್ಲಿ ನೋಡಿ ಪನ್ನೀರ್ನ ಹಿಂಗೆ ನಮ್ ಸುಜಿ ಮಾಡಿ ಕಳಿಸ್ತಾ ಇದಾರೆ. ನಮ್ಮ ಅಣ್ಣ ಅವರು ಪನ್ನೀರ್ ಏನದು ಕ್ಯಾಪ್ಸಿಕಮ್ ನ ಕಟ್ ಮಾಡ್ತಿದ್ದಾರೆ. ಸೊ ಗೈಸ್, ಈಗ ಪನ್ನೀರ್ನೆಲ್ಲ ಚುಚ್ತಾ ಇದಾರೆ ಬಾರ್ಬಿಕ್ಯೂ ಮಾಡಕ್ಕೆ. ನಮಗೂ ಕೊಟ್ಟಿದ್ದಾರೆ ಚುಚ್ಚಕ್ಕೆ. ಅದೇ ನಾವು ಚುಚ್ತಿಲ್ಲ ಫ್ರೆಂಡ್ಸ್. ನಿಮ್ಗೆ ವಿಡಿಯೋ ಮಾಡ್ಬೇಕಲ್ವಾ, ನಾನು ವಿಡಿಯೋ ಮಾಡ್ಲಾ ಚುಚ್ಚಲಾ ಹೇಳಿ ಫ್ರೆಂಡ್ಸ್.
ನಿಮ್ಗೇನಾಯ್ತು? ಬೂದಿ ಎಗಿರ್ಬಿಡ್ತ ಮೇಲೆ. ಅದಕ್ಕೆ ನೀವು ನಮ್ಮ ಮೇಲೆಲ್ಲ ಎಗರಿಸ್ತಿದ್ದೀರಾ? ಟೆಕ್ನಾಲಜಿಯ ಇವತ್ತಿನ ಮೆನ್ಯೂ ಏನೇನು ಅಂತ ನಮ್ ಸುಜಿ ಬ್ರೋ ಅವರು ಹೇಳ್ತಾರೆ. ನಾನಲ್ಲ, ನಂಗೆ ಗೊತ್ತಿಲ್ಲ. ಇಲ್ಲಿ ಪನ್ನೀರ್ ಏನಿದು ಪನ್ನೀರ್ ಬಾರ್ಬಿಕ್ಯೂನ ಆಯಿಲಿಂಗ್ ಇಸ್ ಡನ್. ನೆಕ್ಸ್ಟ್ ಇಟ್ ವಿಲ್ ಬಿ ಡನ್ ಇನ್ ನೆಕ್ಸ್ಟ್ 20 ಸೆಕೆಂಡ್ಸ್. ನಾನು ಹೇಳ್ತೀನಿ ನಿಮ್ಗೆ ಯಾವಾಗ ಅಂತ. ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹಾಯ್ ಚಡ್ಡಿ ಬ್ರದರ್ಸ್ ಫ್ರಂಟ್ ಬರ್ಗರ್. ಹಾ ಓ ವೆಜ್ಜಾ? ಈಗ ಬೇಡ ಬಿಡು. ಎಸ್ ಬೇಡ. ಬಟ್ ಅಂದ್ರೂ ಏನಾಗಿದೆ? ಈರುಳ್ಳಿ ಮತ್ತೆ ಪನ್ನೀರ್ ಸೂಸೈಡ್ ಮಾಡ್ಕೊಂಡಿದ್ದೆ ಎಗರ್ಬಿಟ್ಟು. ಬಟ್ ಸ್ಟಿಲ್ ಔಟ್ಕಮ್ ನಮ್ಮ ಅಣ್ಣ ಎಕ್ಸ್ಪೆಕ್ಟ್ ಮಾಡಿರೋ ತರನೇ ಕೆಂಪುಗಿದೆ. ಯಾಕಂದ್ರೆ ಅವ್ನ ಕೈ ಆಗ್ಲೇ ಸುಟ್ಕೊಂಡು ಕೆಂಪಾಗಿದೆ ನೋಡಿ. ಕಾಣಿಸ್ತಾನೆ ಇಲ್ಲ. ಕಾಣ್ತದೆ ನೋಡಿ. ಎಡಿಟ್ ಮಾಡ್ಲಾ? ವಾವ್ ನೈಸ್. ಚಡ್ಡಿ ಒನ್ ಬಡ್ಡಿ. ಯಸ್ ಸಕ್ಕತ್ತಾಗಿ ಬಂದೈತೆ. ಹಾ ಸಕ್ಕತ್ತಾಗಿ ಬಂದೈತೆ. ಹೆಂಗಿದೆ ಆಂಟಿ? ಚೆನ್ನಾಗಿದೆ. ಆಂಟಿ ಎಲ್ಲ ಎಕ್ಸ್ಪ್ರೆಷನ್ ಒಂದೇ. ಆಂಟಿ ಕೊಡೋದು ಎರಡೇ ಎಕ್ಸ್ಪ್ರೆಷನ್. ಒಂದು ನಗು, ಇನ್ನೊಂದು ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ಬಹಳ 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 ಚೆನ್ನಾಗಿದೆ ಅವ್ರ ಮಗಳು. ಬಹಳ 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 ಸೈಸ್ ಪನ್ನೀರ್ ತಂದೂರಿ ಬಾರ್ಬಿಕ್ಯೂ ಆಗಿದೆ. ಸಖತ್ ಜ್ಯೂಸಿ ಆಗಿದೆ ನೋಡಿ. ಸಾಫ್ಟ್ ಆಗಿದೆ. ಆಂಟಿ ಕರ್ಕೊ ಬರೋದಾ? ಈಗ ನಾನು ಇದನ್ನ ಟೇಸ್ಟ್ ಮಾಡ್ತೀನಿ. ಇನ್ನು ಟೇಸ್ಟ್ ಮಾಡಿಲ್ವಾ? ಇಲ್ಲ ಚಿಕನ್ ಹೆಂಗಿರ್ಬೋದು? ಅಲ್ವಾ? ಸೀರಿಯಸ್ಲಿ ಚೆನ್ನಾಗಿದೆ. ಸಖತ್ತಾಗಿದೆ. ನೆಕ್ಸ್ಟ್ ಲೆವೆಲ್. ಬಾರ್ಬಿಕ್ಯೂ ನೇಷನ್ ಅಲ್ಲೂ ಈ ತರ ಇರಲ್ಲ ಅಲ್ವಾ? ನಿಮ್ಗೆ ಕಬಾಬ್ ಆಗ್ಲಿ ಫ್ರೈ ಅಲ್ಲಿ ಎರಡು ಟೇಸ್ಟ್ ಸಿಗಲ್ಲ. ಥ್ಯಾಂಕ್ ಯು ಸುಜಿ ಬ್ರೋ. ಅವ್ರದ್ದೇ ಇದು ರೆಸಿಪಿ. ಅವ್ರದ್ದೇ ಇದು ರೆಸಿಪಿ. ಯಾರಿಗಾದ್ರೂ ಇದ್ರ ರೆಸಿಪಿ ಬೇಕು ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ಕೊಡ್ತೀರಾ ಅಲ್ವಾ ಸುಜಿ ಬ್ರೋ? ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ. ಹುಡುಗರಿಗೆ 48 hours ಆದ್ಮೇಲೆ ರಿಪ್ಲೈ ಮಾಡ್ತೀನಿ. ಹುಡುಗಿರಿಗೆ 2 seconds ರಿಪ್ಲೈ. ನಾಳೆ 15 ಅಂತ ಬಂದೆ. ನಂಗೆ ಗೊತ್ತು ನೀವು ಹೇಳ್ತೀರಾ, ಅದಕ್ಕೆ ನಾನೇ ಹೇಳ್ಬಿಟ್ಟೆ. ಸೊ ಗೈಸ್, ಹುಡುಗಿರಿದ್ರೆ ಬೇಗ ಬೇಗ ಅವ್ರಿಗೆ ಮೆಸೇಜ್ ಮಾಡಿ. ಸುಜಿತ್ ಗೌಡ ಅಂತ ಇದೆ. ಸಿಂಗಲ್. ರೆಡಿ ಟು ಮಿಂಗಲ್. ನೋ ನೆವರ್ ರೆಡಿ ಟು ಮಿಂಗಲ್, ಆಲ್ವೇಸ್ ಸಿಂಗಲ್. ಓಕೆ, ಸಿಂಗಲ್ ಗೈಸ್. ಇನ್ ಮಿಕ್ಕಿದ್ದು ಫಿಲ್ ಇನ್ ದ ಬ್ಲಾಂಕ್ಸ್. ಲೆಟ್ಸ್. ಸೌತೆಕಾಯಿ ಸೂಪರ್ ಆಗಿರುತ್ತೆ. ಮಸಾಲ ಹೊಡೆದ್ಬಿಟ್ಟೈತೆ. ಒಂದೇ ಪನ್ನೀರ್, ಎರಡ ಎಷ್ಟು ಪನ್ನೀರು? ಅಲ್ಲ ಇನ್ನೂ ಒಂದೇ ಪನ್ನೀರು. ಸೌತೆಕಾಯಿ ರೋಸ್ಟ್ ಮಾಡ್ತಾರಂತವ್ರು. ಹೌದಾ? ಬೇಡ ಸಾಕು. ಚಿಕನ್ ಲೇಟ್ ಆಗೋದು ಮತ್ತೆ. ವೆರಿ ನೈಸ್. ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇಲ್ಲಿಂದ ಯಾರೊಬ್ರು ಬರ್ತಾರೆ. ಬಂದ್ರು, ಬರ್ಬೇಕು. ಏನೋ ಇಟ್ಕೊ ಬಂದ್ರು ಬಂಡ್ಲಿಲಿ. ನಿನ್ನ ನಾಮದಲ್ಲಿ. ಇವ್ರ ಹಾಡು ಅವ್ರು ಹಾಡ್ತವ್ರಲ್ಲ. ಇವ್ರೊಬ್ರು ಕಡ್ಡಿ ಹಿಡ್ಕೊಂಡು ನಿಂತವ್ರೆ. ಇವ್ರು ಕಡ್ಡಿ ತಿಂತವ್ರೆ. ಇದು ಚಿಕನ್ ತಂದೂರಿ. ಇಷ್ಟೇನ ಇವತ್ತಿಗೆ ವ್ಲಾಗ್. ಈಗೆಲ್ಲ ನಾವು ಊಟ ಮಾಡ್ತಾ ಇದೀವಿ. ಸೊ ಇಷ್ಟೇ ಗೈಸ್ ಇವತ್ತಿಗೆ. ಇದು ಚಿಕನ್ ಕೊಡಿ. ಸೊ ಇಲ್ಲಿ ಚಿಕನ್ ತಂದೂರಿನೂ ಆಗಿದೆ. ಈಗ ಊಟ ಮಾಡ್ಬಿಟ್ಟು ಪಾಚಿ ಮಾಡ್ಕೊಳ್ಳೋದಷ್ಟೇ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ನಾಳೆದು ಇನ್ನ ಚೆನ್ನಾಗಿರೋ ವಿಡಿಯೋ ಬರುತ್ತೆ, ಅದಕ್ಕೋಸ್ಕರ ವೆಯ್ಟ್ ಮಾಡಿ. ನಾಳೆ ಏನ್ ಪ್ಲಾನ್ಸ್ ಅಂತಾನು ಗೊತ್ತಿಲ್ಲ, ಅದು ಎಲ್ಲ ಸಡನ್ ಪ್ಲಾನ್ಸ್ ಆಗುತ್ತೆ. ಈಗ ಪ್ಲಾನ್ ಮಾಡ್ತೀವಿ. ಸೊ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓ ಬರ್ಗರ್. ನಮ್ಮ ಅಣ್ಣ ಅವರು ಬರ್ಗರ್ ಮಾಡ್ಕೊಡ್ತಿದ್ದಾರೆ ಫ್ರೆಂಡ್ಸ್. ಅಲ್ಲ ನೋಡಿ, ನಮ್ ಸುಜಿ ಬ್ರೋ ಚಿಕನ್ ತಂದೂರಿ ಮಾಡ್ತಿದ್ದಾರೆ ಫ್ರೆಂಡ್ಸ್. ಕಟ್